ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ಸಮಯನ ಉಪಯೋಗ ಮಾಡ್ಕೋತಿರ್ತೀನಿ, ಪ್ರತಿಯೊಂದು ಮಾಸನ ಉಪಯೋಗ ಮಾಡ್ಕೋತಿರ್ತೀನಿ. ಇವಾಗ ಶ್ರಾವಣ ಮಾಸ ಇನ್ನು ಮುಂದೆ ಶುರು ಆಗ್ತದೆ. ಆ ಮಾಸದಲ್ಲಿ ಆ ಒಂದು ಭಕ್ತಿನ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಉಪಯೋಗ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಜೀವನ ಒಂದು ಮಾನವ ಜನ್ಮ ಹುಟ್ಟಿದ್ದಕ್ಕೂ ಸ್ವಾರ್ಥಕ ಆಗ್ತದೆ. ಆ ಒಂದು ಪಾರ್ವತಿ ಪರಮೇಶ್ವರ ಒಂದು ಪ್ರೀತಿ ಪಾತ್ರಕ್ಕೆ ನಾವು ಒಂದು ಪಾತ್ರಧಾರಿ ಆಗ್ತೀವಿ. ಇವಾಗ ಭಕ್ತಿ ಅಂದರೆ ಭಕ್ತಿ ಎಲ್ಲರೂ ಮಾಡ್ತಿರ್ತೀವಿ. ಕೆಲವೊಬ್ಬರು ಆಸೆಪಟ್ಟು ಒಂದು ಹಣಕ್ಕಾಗಿ ಒಂದು ಯಾವುದೋ ಒಂದು ಏನೋ ವಸ್ತುವಿಗಾಗಿ ಮಾಡೋಂಥ ಭಕ್ತಿನೂ ಜಾಸ್ತಿ ಇರ್ತದೆ. ಅದರಲ್ಲಿ ಭಗವಂತನ ಪ್ರೀತಿಗಾಗಿ ಭಕ್ತಿ ಮಾಡೋದು ಕೊನೆ ಭಕ್ತಿ. ಇವಾಗ ಭಕ್ತಿ ಮಾಡೋ ಮುಂದಾಗ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಎಲ್ಲನೂ ಭಕ್ತಿ ಮಾಡಿದೇವಿ, ಎಲ್ಲ ವ್ರತ ಪೂಜೆ ಮಾಡಿದೇವಿ, ಎಲ್ಲನೂ ಮಾಡಿದೇವಿ. ಅದರಲ್ಲಿ ಭಗವಂತ ಖಂಡಿತ ನಮಗೆ ಕೊಟ್ಟಿರ್ತಾನೆ. ಕೊನೆ ಭಕ್ತಿ ಯಾವುದಂದ್ರೆ ಆ ಭಗವಂತನೇ ಪ್ರೀತಿ ನಮಗೆ ಕೊನೆ ಭಕ್ತಿ. ಈ ಭಕ್ತಿ ನಮ್ಮಲ್ಲಿ ಹುಟ್ಟಿತು ಅಂದ್ರೆ ನಾವು ತಿಳ್ಕೋಬೇಕು ನಮ್ಮ ಭಕ್ತಿ ಪರಿಪೂರ್ಣ ಆಯಿತು, ಭಗವಂತ ಸ್ವೀಕಾರ ಮಾಡ್ದ. ಆದರೆ ನಾವು ಮಾಡುವಂಥ ಒಂದು ಭಕ್ತಿ ಒಳಗೆ ಅಗ್ನಿ ಪರೀಕ್ಷೆ ಅನ್ನುವಂಥದ್ದು 100% ಬರ್ತದೆ. ಭಗವಂತ ಕೊಟ್ಟು ನಮ್ಮನ್ನು ಭಕ್ತಿ ಸ್ವೀಕಾರ ಮಾಡಲ್ಲ. ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಕಳ್ಕೊಂಡು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಇದು ಮಾತ್ರ 100% ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಗುರುವಿನ ಮಾರ್ಗದರ್ಶನದಿಂದ ಹೇಳ್ತೀನಿ. ಆ ಗುರು ನಮಗೆ ಹೀಗಾಯ್ತಂದ್ರೆ ಇದಕ್ಕಾಗಿರ್ತದೆ, ಹೀಗಾಗಿತ್ತಂದ್ರೆ ಇದಕ್ಕಾಗಿರ್ತದೆ ಅಂಥ ಗುರು ನಮ್ಮ ಜೀವನದಾಗ ಆ ಭಗವಂತ ಕೊಟ್ಟಿರ್ತಾನೆ. ಯಾಕಂದ್ರೆ ನಾವು ಈ ಭಕ್ತಿ ಮಾಡ್ತಾ ಇದ್ದೀವಿ, ಹಿಂಗಾಯ್ತಲ್ಲ ಅಂತ ನಮ್ಮ ಮನಸ್ಸು ನೊಂದಿರ್ತದೆ. ಆವಾಗ ಅದಕ್ಕೊಂದು ಪ್ರಶ್ನೆ ಉತ್ತರ ಹುಡುಕಾಡ್ತಿರ್ತೀವಿ. ಆವಾಗ ಭಗವಂತ ಏನು ಮಾಡ್ತಾನೆ, ಒಂದು ಗುರುವಿಗೆ ನಮ್ಮ ಜೀವನದಾಗ ಕಳಿಸಿ ಆ ಪ್ರಶ್ನೆಗೆ ಉತ್ತರ ನಮಗೆ ಕೊಡ್ತಾನೆ. ಮೊದಲು ಏನು ನಮ್ಮ ಜೀವನದಾಗ ಭಕ್ತಿ ಚಾಲು ಆಯಿತು, ನಿಜವಾದ ಪವಿತ್ರ ಭಕ್ತಿ ಅಂದ್ರೆ ಅಲ್ಲಿ ಏನು ನಮಗೆ ಸಮಸ್ಯೆ ಬರ್ತದೆ ಅಂದ್ರೆ ಒಂದು ಹೆಲ್ತ್ ಬರ್ತದೆ, ಒಂದು ಹಣಕಾಸಿನ ಸಮಸ್ಯೆ ಬರ್ತದೆ, ಒಂದು ರಿಲೇಷನ್ಶಿಪ್ ಸಮಸ್ಯೆ ಬರ್ತದೆ. ನಮ್ಮಿಂದ ಎಲ್ಲನೂ ಕಿತ್ಕೊಂಡು ಹೋಗ್ಬಿಡ್ತದೆ. ಈ ಮೂರರಿಂದ ನಾವು ಏನು ಮಾಡ್ತೀವಿ, ಕಷ್ಟಕ್ಕೆ ಒಳಗಾಗ್ತೀವಿ. ಒಂದು ಆರೋಗ್ಯ ಸಮಸ್ಯೆ, ಒಂದು ಹಣಕಾಸಿನ ಸಮಸ್ಯೆ, ಇನ್ನೊಂದು ರಿಲೇಷನ್ಶಿಪ್ ಸಂಬಂಧಗಳ ಸಮಸ್ಯೆ. ಇವು ಮೂರು ಸಮಸ್ಯೆ ಬತ್ತು ಅಂದ್ರೆ ನಾವು ಭಕ್ತಿ ಪ್ಯೂರ್ ಭಕ್ತಿ ಮಾಡೋರಿಗೆ ಮಾತ್ರ ಹೇಳ್ತೀನಿ, ಮಿಕ್ಕದವ್ರದ್ದು ನಾ ಹೇಳಂಗಿಲ್ಲ. ಇದು ಭಕ್ತಿ ವಿಚಾರದಾಗ ಹೇಳ್ತೀನಿ. ಇಂಥ ಒಂದು ಪವಿತ್ರ ಭಕ್ತಿ ಮಾಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆಚಾರ ವಿಚಾರ ಒಂದು ಪವಿತ್ರತೆಯಿಂದ ಭಕ್ತಿ ಮಾಡ್ತಿರ್ತೀವಿ, ಒಂದು ತನುಮನ ಪವಿತ್ರವಾಗಿರಿಸಿ ಭಕ್ತಿ ಮಾಡ್ತಿರ್ತೀವಿ, ಎಲ್ಲ ಸಿಲಿಂಡ್ರಾಗಿ ಭಕ್ತಿ ಮಾಡ್ತಿರ್ತೀವಿ. ಅಂಥ ಒಂದು ಸಮಸ್ಯೆ, ಅಂಥ ಒಂದು ಸಿಚುವೇಶನ್ದಾಗ ಇಂಥ ಒಂದು ಸಮಸ್ಯೆ ಬತ್ತು, ಅದು ನಮಗೆ ನಾವು ಪ್ರೀತಿಸೋಂಥ ವ್ಯಕ್ತಿಗಳ ಮುಂದೆನೇ ನಮಗೆ ಈ ಥರ ಒಂದು ಅಪಮಾನ ಅವಮಾನಕ್ಕಿದೆ ಥರ ಎಲ್ಲನೂ ನಮಗೆ ಗುರಿ ಆಗ್ಲಿಕ್ಕತ್ತು ಅಂದ್ರೆ ಅವಾಗ ತಿಳ್ಕೋಬೇಕು ಆ ಭಗವಂತ ನಮಗೆ ಒಂದು ಪರೀಕ್ಷೆಗೆ ಒಳಗೊಂಡಿದ್ದ. ಹೆಂಗಂದ್ರೆ ಒಂದು ಆರೋಗ್ಯದ ಸಮಸ್ಯೆ ಬತ್ತು ಅಂದ್ರೆ ನಮ್ಮದು ಒಂದು ಶರೀರದ ಬೆಲೆ ತಿಳಿಸ್ತಾನೆ. ಅದನ್ನು ಹ್ಯಾಂಗೆ ಉಪಯೋಗ ಮಾಡ್ಕೋಬೇಕು, ಯಾಕೆ ಉಪಯೋಗ ಮಾಡ್ಕೋಬೇಕು. ಎರಡನೇದು ಹಣಕಾಸಿನ ಸಮಸ್ಯೆ ನಮ್ಮ ಜೀವನದಾಗ ಬತ್ತು ಅಂದ್ರೆ ಅದು ಹ್ಯಾಂಗೆ ನಾವು ಸಂಪಾದನೆ ಮಾಡಬೇಕು, ಅದು ಮುಂದೆ ನಮ್ಮ ಜೀವನದಾಗ ಬತ್ತು ಅಂದ್ರೆ ಅದು ಹ್ಯಾಂಗೆ ನಾವು ಉಪಯೋಗ ಮಾಡ್ಕೋಬೇಕು. ಇನ್ನು ಸಂಬಂಧಗಳಲ್ಲಿ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೇವೆ ಅಂದ್ರೆ ಈ ಸಂಬಂಧಿಕರ ಗುಣ ಅಂದ್ರೆ ನಾವೊಂದು ಪ್ರೀತಿಸೋಂಥ ವ್ಯಕ್ತಿಗಳ ಗುಣ ಯಾರು ಹ್ಯಾಂಗೆ ಅವ್ರ ಗುಣ ಇರ್ತದೋ, ಅವ್ರ ಸಂಸ್ಕಾರ ಇರ್ತದೋ, ಕಷ್ಟ ಬಂದಕ್ರೆ ನಮ್ಮ ಜೊತೆ ಹೆಂಗಿರ್ತಾರೆ, ಸುಖ ಬಂದಕ್ರೆ ನಮ್ಮ ಜೊತೆ ಹೆಂಗಿರ್ತಾರೆ, ನಮ್ಮಿಂದ ಸುಖ ಸಿಕ್ತಿತ್ತಂದ್ರೆ ಹೆಂಗಿರ್ತಾರೆ, ಸಿಗದೆ ಇರುವಾಗ ನಮ್ಮ ಜೊತೆ ಹೆಂಗಿರ್ತಾರೆ. ಇದು ಈ ಮೂರರಿಂದ ನಮಗೆ ಭಗವಂತ ಏನು ಮಾಡ್ತಾನೆ, ಒಂದು ಅಗ್ನಿ ಪರೀಕ್ಷೆಗೆ ಒಳಗೊಂಡು ಅದರದಲ್ಲಿ ನಮಗೇನು ಮಾಡ್ತಾನೆ, ಪಾಸ್ ಮಾಡಿಸ್ತಾನೆ. ಅದನ್ನು ಎದುರಿಸುವಂಥ ಶಕ್ತಿನೂ ಕೊಡ್ತಾನೆ ಪರಮಾತ್ಮ. ಅನುಭವದಿಂದ ನಮಗೆ ಗೊತ್ತು ಮಾಡಿಸ್ತಾನೆ. ಅನುಭವ ಇಲ್ಲದೆ ನಮ್ಮ ಜೀವನದಾಗ ನಮಗೇನು ಗೊತ್ತಾಗಂಗಿಲ್ಲ. ಒಂದು ಭಕ್ತಿ ಮಾಡಬೇಕಾದ್ರೆ ಮೊದಲು ಭಗವಂತ ಭಾವನೆ ನೋಡ್ತಾನೆ. ನಾವು ಹಣದಿಂದ ಖರ್ಚು ಮಾಡೋದು ಇದು ಯಾವುದನ್ನು ನೋಡಂಗಿಲ್ಲ. ಮೊದಲು ಭಾವನೆಗಳು ನೋಡ್ತಾನೆ. ಪ್ರೀತಿಗೋಸ್ಕರ ಇವರು ಈ ಥರ ನಡ್ಕೊಳಕ್ಕೆ ತಯಾರಾದಾರೋ ಇಲ್ಲೋ, ಒಂದು ಹಣಕ್ಕಾಗಿ ಅಂದ್ರೆ ಪ್ರಾಮಾಣಿಕವಾಗಿ ಹಣಕ್ಕಾಗಿ, ಒಂದು ಪವಿತ್ರತೆಗಾಗಿ, ಒಂದು ಸತ್ಯಕ್ಕಾಗಿ ಇವರು ಇದನ್ನು ಸ್ವೀಕಾರ ಮಾಡೋಕ್ಕೆ ಎದುರಿಸೋಕ್ಕೆ ತಯಾರಾಗಿದ್ದಾರೋ ಇಲ್ಲೋ.
ಒಂದು ತನುಮನದಿಂದ ಪವಿತ್ರವಾಗಿ, ಅಂದ್ರೆ ಪಾರ್ವತಿ ಥರ ತಪಸ್ಸೆನ ಮಾಡಿ ಅದನ್ನು ನಾನು ಪಡ್ಕೋತೀನಿ. ಅದಕ್ಕೋಸ್ಕರ ನನ್ನ ಜೀವನನೇ ತನ್ನ ತನುಮನನೇ ಪವಿತ್ರವಾಗಿ ಇರಿಸ್ಕೊಂಡು ಅದ್ರ ಜೊತೆ ಹೋರಾಟ ಮಾಡಿ ಅದನ್ನು ಪಡ್ಕೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ ಅನ್ನೋಂಥ ಒಂದು ನಮ್ಮ ಶರೀರದಿಂದಲೂ ಧಡ್ಸೋಕ್ಕೂ ನಾವು ಶುರುವಾಗಿದ್ದೀವಿ ಅಂದ್ರೆ ಅವಾಗ ಭಗವಂತ ಅದರಲ್ಲಿಯೂ ನಮಗೇನು ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಇದು ಯಾವುದರಲ್ಲಿ ನಾವು ಅದ್ರಾಗ ನಾವು ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಅದು ಭಕ್ತಿ ಅಂತ ಯಾವತ್ತೂ ಆಗಂಗಿಲ್ಲ. ಭಗವಂತ ನಮ್ಮ ಜೊತೆ ಇರ್ತಾನೆ, ಆದ್ರೆ ನಾವು ಬಯಸ್ದಂಗೆ ಅಂದ್ರೆ ನಮ್ಮನ್ನ ತನುಮನನೇ ಅವ ಅರ್ಪಣೆ ಸ್ವೀಕಾರ ಮಾಡ್ಕೋಬೇಕಲ್ಲ. ಕೊನೆ ಭಕ್ತಿನೇ ಈ ಭಕ್ತಿ. ಮೊದಲು ಭಕ್ತಿ ಹೆಂಗೆ ತಯಾರಾಗ್ತದೆ, ಪೂಜೆ ಪುನಸ್ಕಾರ ವಸ್ತುಗಳಿಂದ ನಾವು ಈ ಥರ ತೋರಿಕೆಗಳಿಂದ ಈ ಥರ ಭಕ್ತಿ ಚಾಲು ಆಗ್ತದೆ. ಕೊನೆ ಭಕ್ತಿ ಅಂದ್ರೆ ಜ್ಞಾನದ ಭಕ್ತಿ, ವೈರಾಗ್ಯದ ಭಕ್ತಿ, ಒಂದು ಮೆಡಿಟೇಷನ್ ಭಕ್ತಿ. ಅಂದ್ರೆ ಪಾರ್ವತಿ ಯಾವ ಥರ ಆಕಿ ಒಂದು ಧ್ಯಾನ ಮಾಡ್ತಾಳೋ ಪರಮಾತ್ಮಂದು, ಶಿವನ ಪರಮಾತ್ಮ ಅವನನ್ನು ಪಡ್ಕೊಳ್ಳೋಗೋಸ್ಕರ 1000 ವರ್ಷ ತಪಸ್ಸೆ ಮಾಡಿದ್ಲಕ್ಕಿ. ಆಕಿನ ತಂದೆ ತಾಯಿ ಶ್ರೀಮಂತರಿದ್ರು, ಆಕಿಗೆ ಎಲ್ಲ ಥರ ಅನುಕೂಲ ಇತ್ತು. ಆದರೂ ತನ್ನ ವೈರಾಗ್ಯವನ್ನು ಅಳವಡಿಸ್ಕೊಂಡು ಆ ಶಿವನನ್ನೇ ಆಕಿ ತಪಸ್ಸೆ ಮಾಡಿ ಪಡ್ಕೊಂಡು. ನಮ್ಮ ಭಕ್ತಿ ಈ ಥರ ಆಗಿರಬೇಕು. ಇವಾಗ ಶ್ರಾವಣದಾಗ ಶಿವ ಪಾರ್ವತಿನ ನಾವು ಪೂಜಿಸ್ತೀವಿ. ಅವ್ರು ಯಾವ ಪೊಸಿಷನ್ದಾಗಿರ್ತಾರೆ, ಒಂದು ಧ್ಯಾನ ಪೊಸಿಷನ್ದಾಗಿರ್ತಾರೆ. ಯಾವಾಗ ಧ್ಯಾನ ಪೊಸಿಷನ್ಗೆ ನಾವು ಓದಿವಿ, ಒಂದು ವೈರಾಗ್ಯದ ಪೊಸಿಷನ್ಗೆ ನಾವು ಓದಿವಿ ಅಂದ್ರೆ ಅವಾಗ ನಮ್ಮ ಭಕ್ತಿ ಪ್ಯೂರ್ ಆಯಿತು ಅಂತ ನಾವು ಅನ್ಕೋಬೇಕು. ಆಮೇಲೆ ಇನ್ನೊಂದು, ಇವಾಗ ಲಕ್ಷ್ಮಿನ ನೋಡಿದ್ರೆ ಖುಷಿ ಆಗ್ತದೆ, ಒಂದು ದುರ್ಗಾ ಮಾತನ ನೋಡಿದ್ರೆ ಖುಷಿ ಆಗ್ತದೆ, ಪಾರ್ವತಿ ನೋಡಿದ್ರೆ ಖುಷಿ ಆಗ್ತದೆ, ನಾರಾಯಣ, ಕೃಷ್ಣ, ರಾಧೆ, ಗಣೇಶ, ಆಂಜನೇಯ ಇವರೆಲ್ಲರೂ ನೋಡಿದ್ರೆ ಖುಷಿ ಆಗ್ತದೆ, ಭಯ ಹುಟ್ಟಂಗಿಲ್ಲ. ಆದರೆ ಒಂದು ಮಾತಾ ಕಾಲಿನ ನೋಡಿದ್ರೆ ಭಯ ಆಗ್ತಿರ್ತದೆ. ಅದನ್ನು ಆರಾಧನೆ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಪೂಜಿಸೋಕ್ಕಾಗಲ್ಲ, ಆಕಿನ ಹೆಸರು ತೊಳಕೂ ಆಗಲ್ಲ, ಭಯ ಹುಟ್ಟಿರ್ತದೆ. ಯಾವಾಗ ಆ ಭಯನ ಹೋಗಿ ಆ ಮಾತಾ ಕಾಲಿನ ಕಣ್ತುಂಬ ನೋಡ್ಲಿಕ್ಕೆ ಶುರು ಮಾಡಿದೇವಿ, ಪೂಜಿಸೋಕ್ಕೆ ಶುರು ಮಾಡಿದೇವಿ, ಆಕಿನ ಹೆಸರು ತೊಳಕ್ಕೆ ಶುರು ಮಾಡಿದೇವಿ, ಆಕಿನ ಹಾಡ ಕೇಳೋಕ್ಕೆ ಶುರು ಮಾಡಿದೇವಿ, ಹೇಳೋಕ್ಕೂ ಶುರು ಮಾಡಿದೇವಿ ಅಂದ್ರೆ ಆ ತಾಯಿ ಒಳಗಣ್ಣನ್ನು ನಮಗೆ ತೋರಿಸ್ತಾಳೆ. ಅವಾಗ ಪ್ಯೂರಿಟಿ ತೋರಿಸ್ತಾಳೆ ಆಕಿ. ಆಕಿ ಎತ್ತಳ ಮ್ಯಾಗಿಂದ ಶರೀರ ನೋಡಬೇಡ್ರಿ, ನಿಮ್ಮ ಒಳಗಣ್ಣ ಅಂತರಾತ್ಮದಾಗ ಪರಮಾತ್ಮನನ್ನು ಯಾವಾಗ ನಾವು ಇಟ್ಟುಕೊಂಡೀವಿ, ಪವಿತ್ರತೆಗೆ ನಾವು ಯಾವಾಗ ಶರಣಾದೀವಿ, ನಾವು ತನುಮನದಿಂದ ಯಾವಾಗ ಪವಿತ್ರತೆಯಿಂದ ಇರೋಕ್ಕೆ ಶುರು ಮಾಡಿದೀವಿ, ಆವಾಗ ಮಾತಾ ಕಾಲಿ ಏನು ಮಾಡ್ತಾಳ, ತನ್ನ ಒಳಗಣ್ಣ ಅಂದ್ರೆ ತನ್ನ ಖುಷಿನ, ತನ್ನ ಎನರ್ಜಿನ ನಮಗೆ ನೀಡಕ್ಕೆ ಶುರು ಮಾಡ್ತಾಳೆ. ಒಂದು ಸತ್ಯದ ಮಾರ್ಗ ನಮಗೆ ತೋರಿಸ್ತಾಳೆ, ನಮಗೆಲ್ಲ ಥರದಿಂದ ಪ್ರೊಟೆಕ್ಷನ್ ಮಾಡ್ತಾಳೆ. ಇದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಮಾತಾ ಕಾಲಿನ ಯಾವಾಗ ನಾವು ನೋಡಿ ಒಂದು ಖುಷಿ ಪಡೋಕ್ಕೆ ಶುರುವಾಯಿತು, ಒಂದು ಪ್ರೇಮ ವಾತ್ಸಲ್ಯ ಶುರುವಾಯಿತು, ಒಂದು ನಮ್ಮಲ್ಲಿ ಭಯ ಅನ್ನೋದೇ ಹೊಂಟೋಯ್ತು, ಆಕಿನನ್ನು ನಾವು ಬಯಸಕ್ಕೆ ನಮ್ಮ ಮನಸ್ಸು ಶುರು ಆಯಿತು ಅಂದ್ರೆ ತಿಳ್ಕೊಬೇಕು, ಈ ಪಾರ್ವತಿ ಪರಮೇಶ್ವರ ನಮಗೆ ತಥಾಸ್ತು ಅಂದ್ರೆ ನಮಗೆ ಸ್ವೀಕಾರ ಮಾಡಿದ್ರು, ನಮ್ಮ ಭಕ್ತಿನ ನಮ್ಮನ್ನು ಸ್ವೀಕಾರ ಮಾಡಿದ್ರು. ಅಂದ್ರೆ ಕಾಲಭೈರವ, ಮಾತಾ ಕಾಲಿ ಅಂದ್ರೆ ಕಾಲಕ್ಕೆ ಸಮಯನೇ ಚೇಂಜ್ ಮಾಡಿಡ್ತಾರೆ ಅವರು. ನಮ್ಮ ಕಷ್ಟದ ಸಮಯ ಸುಖದ ಸಮಯ ಚೇಂಜ್ ಮಾಡ್ತಾರೆ. ಅಂಥ ಒಂದು ಶಕ್ತಿ ಕಾಲಭೈರವ ಮಹಾಕಾಲಿಗಿರ್ತದ. ಯಾವಾಗ ಪಾರ್ವತಿ ಪರಮೇಶ್ವರಿಗೆ ನಮ್ಮ ತನುಮನನೇ ಸಮರ್ಪಣೆ ಮಾಡಿ ಪವಿತ್ರವಾಗಿ ನಾವು ಆ ಭಗವಂತನ ಸೇವೆ ಮಾಡೋಕ್ಕೆ ಶುರು ಮಾಡಿದೀವಿ, ಅವ್ರಿಗೋಸ್ಕರ ನಾವು ವೈರಾಗ್ಯದಿಂದ, ಒಂದು ವೈರಾಗ್ಯ ಅಂದರೆ ಒಂದು ಸಂಸಾರದ ಮ್ಯಾಗ ವೈರಾಗ್ಯ, ಒಂದು ಮಕ್ಕಳ ಮ್ಯಾಗ ವೈರಾಗ್ಯ, ಒಂದು ಗಂಡನ ಮ್ಯಾಗ ವೈರಾಗ್ಯ, ಗಂಡಿದ್ದವ ಹೆಂಡತಿ ಮ್ಯಾಗ ವೈರಾಗ್ಯ, ಈ ಒಂದು ಸೃಷ್ಟಿ ಮ್ಯಾಗ ವೈರಾಗ್ಯ, ಎಲ್ಲದ್ರ ಮ್ಯಾಗ ವೈರಾಗ್ಯ. ವೈರಾಗ್ಯ ಅಂದರೆ ಇದು ನಂದು ಖಾಯಂ ಅಂತಿಲ್ಲ, ಇದು ಒಂದೆಲ್ಲ ಒಂದು ದಿವ್ಸ ನಾವು ಬಿಟ್ಟು ಹೋಗ್ತೀವಿ ಅನ್ನೋಂಥ ಒಂದು ಜ್ಞಾನ ನಮ್ಮಲ್ಲಿ ಬತ್ತು. ನಮ್ಮ ಅಂತರಾತ್ಮಕ್ಕೆ ನಾವು ಶರಣಾಗಿ ಜೀವನ ಮಾಡ್ಲಿಕ್ಕತ್ತಿ ಶುರು ಆಯಿತು ಅಂದ್ರೆ ನಮ್ಮ ಒಳಗಣ್ಣ ಹೊರಗೆ ತರಿಸಿ ಆ ಮಹಾಕಾಲಿ ಕಾಲಭೈರವ ನಮಗೊಂದು ಸತ್ಯದ ಮಾರ್ಗ ನಮಗೆ ತೋರಿಸ್ತಾನೆ. ಆವಾಗ ಆ ಪರಮಾತ್ಮ ಭಗವಂತ ನಮಗೆ ಆರೋಗ್ಯ, ಹಣಕಾಸಿನ ಸಮಸ್ಯೆದಲ್ಲಿ, ಒಂದು ರಿಲೇಷನ್ಶಿಪ್ ಸಮಸ್ಯೆದಲ್ಲಿ ಎಲ್ಲನೂ ಮತ್ತೇನು ಮಾಡ್ತಾನೆ, ಸರಿ ಮಾಡಿ ನಮಗೆ ಮತ್ತೆ ಮರಳಿ ಕೊಡ್ತಾನೆ. ಅದನ್ನು ಹ್ಯಾಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋವಂಥದ್ದು ಒಂದು ಸಂಸ್ಕಾರದ ಮೂಲಕವಾಗಿ, ಒಂದು ಜ್ಞಾನ ಮೂಲಕವಾಗಿ
ಒಂದು ಭಕ್ತಿ ಮೂಲಕವಾಗಿ ಅದನ್ನು ಹೇಳಿಕೊಡ್ತಾನೆ. ಅದನ್ನು ಬರೇ ನಮ್ಮ ಸಂಸಾರಕ್ಕೆ ನಮಗೋಸ್ಕರ ನಮ್ಮದೊಂದು ಸಂಬಂಧಿಗಳಿಗೋಸ್ಕರ ಇದು ಉಪಯೋಗ ಮಾಡ್ಕೊಳ್ಳೋದಲ್ಲ. ಇದು ವಿಶ್ವಕ್ಕೆ, ಈ ವಿಶ್ವನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋವಂಥದ್ದು ನಮಗೊಂದು ಜ್ಞಾನ ನೀಡ್ತಾನೆ. ಕೆಲವೊಬ್ಬರಿಗೆ ಶರೀರದಿಂದ ಮಾಡೋ ಶಕ್ತಿ ಕೊಡ್ತಾನೆ, ಕೆಲವೊಬ್ಬರು ಹಣಕಾಸಿನಿಂದ ಮಾಡೋ ಶಕ್ತಿ ಕೊಡ್ತಾನೆ, ಕೆಲವೊಬ್ಬರಿಗೆ ಜ್ಞಾನದಿಂದ ಮಾಡುವಂಥ ಶಕ್ತಿ ಕೊಡ್ತಾನೆ, ಜ್ಞಾನ ಸಂಪತ್ತಿ ಕೊಡ್ತಾನೆ. ಜ್ಞಾನನ ಹೇಳಿಬಿಡುವಂಥ ಒಂದು ಶಕ್ತಿ ಕೊಡ್ತಾನೆ. ಭಕ್ತಿ ಹೆಂಗೆ ಮಾಡಬೇಕು, ನಮ್ಮ ಸಂಸ್ಕಾರ ಹೆಂಗಿರಬೇಕು, ನಮ್ಮ ಸಂಸಾರ ಹೆಂಗಿರಬೇಕು, ನಮ್ಮ ಜೀವನ ಹೆಂಗಿರಬೇಕು, ವೈರಾಗ್ಯನೂ ಮಾಡಿ ತೋರಿಸುವಂಥದ್ದು ಒಂದು ಶಕ್ತಿನೂ ನಮ್ಮಲ್ಲಿ ಕೊಡ್ತಾನೆ. ಇನ್ನು ಹಣದ ಒಂದು ಶಕ್ತಿ ಕೊಟ್ಟ ಅಂದ್ರೆ ಅದು ಒಂದು ಸಮಾಜ ಸೇವೆಯಕ್ಕಾಗಿ, ಬರೀ ನಮ್ಮದು ಒಂದು ಪರಿವಾರಕ್ಕಾಗಲಿ, ನಮ್ಮದೊಂದು ಸುಖಕ್ಕಾಗಲಿ, ನಮ್ಮದೊಂದು ಸಂಸಾರಕ್ಕಾಗಲಿ, ನಮ್ಮ ಸಂಬಂಧಿಗಳಿಗೆ ತೋರ್ಸೋಕ್ಕಾಗಲಿ ಇದು ನಾವು ಮಾಡಿದೇವೆ ಅಂದ್ರೆ ಭಗವಂತ ಅದಕ್ಕೆ ಮತ್ತೆ ಮುಂದುವರಿಸೋಕೆ ನಮಗೆ ಕೊಡಂಗಿಲ್ಲ. ಒಂದು ಶರೀರಕ್ಕೆ ಶಕ್ತಿ ಕೊಟ್ಟ ಅಂದ್ರೆ ಯಾರಿಗೆ ಹೆಲ್ಪ್ ಮಾಡೋದು ಅಂದ್ರೆ, ಸಪೋಸ್ ಒಂದು ಉದಾಹರಣೆ ಕೊಡ್ತೀನಿ. ಯಾರಾದರೆ ನಮಗೊಂದು ಬ್ಲೌಸ್ ಅಥವಾ ಹೊಲಿದು ಕೊಡ್ರಿ ಅಂತ ಕೊಟ್ಟಿರ್ತಾರೆ, ಅವರಿಗೆ ಕರೆಕ್ಟ್ ಟೈಮಿಗೆ ನಾವು ಹೊಲಿದು ಕೊಟ್ಟು ಅವರಿಗೆ ಖುಷಿ, ಅವ್ರ ಮುಖದ ಮ್ಯಾಗ ನಾವು ಖುಷಿ ನೋಡೋದು. ಕೆಲವೊಬ್ಬರು ಸಾಲಿ ಬಟ್ಟೆ ಅಂತ ಹೊಲಿದು ಕೊಡು ಅಂತ ಕೊಟ್ಟಿರ್ತಾರೆ, ಕೆಲವೊಬ್ಬರು ಒಂದು ಯಾವುದಾದ್ರೆ ಒಂದು ದೇವಸ್ಥಾನಕ್ಕೆ ವಸ್ತ್ರನ ಹೊಲಿದು ಕೊಡು ಅಂತ ಕೊಟ್ಟಿರ್ತಾರೆ. ಟೈಮ್ ಟು ಟೈಮ್ ನಮ್ಮ ಶರೀರದಿಂದ ನಾವು ಯಾರಿಗಾದ್ರೂ ಕೆಲಸ ಮಾಡಕತ್ತೀವಿ. ಸಪೋಸ್ ಯಾರಾದರೂ ರೋಡ್ ಮೇಲೆ ಬಿದ್ದಿದ್ರು ಅಂದ್ರೆ ಅವ್ರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹಾಕೋದಾಗಲಿ, ಈ ಥರ ಮಾಡೋದು. ಅದು ಬಿಟ್ಟು ನಾವು ವಿಡಿಯೋ ನೋಡಿ ಎಲ್ಲರಿಗೆ ಪಬ್ಲಿಕ್ಕಿಗೆ ಹಾಕೋದಲ್ಲ. ಶರೀರದಲ್ಲಿ ನಮಗೆ ತಾಕತ್ತಿತ್ತಂದ್ರೆ ಆ ಥರ ನಾವು ಬಳಸ್ಕೊತ ಹೋದೆವು ಅಂದ್ರೆ ಆ ಭಗವಂತ ನಮಗೆ ಏನು ಮಾಡ್ತಾನೆ, ಎಲ್ಲ ಥರದಿಂದ ಅನುಕೂಲ ಮಾಡಿ ಒಂದು ಮನುಷ್ಯನಿಂದ ಒಂದು ದೇವಾತ್ಮ ಮಾಡೋದರಲ್ಲಿ ದೇವರ ಹಿಂದೆ ಮುಂದೆ ಯಾವತ್ತೂ ನೋಡಲ್ಲ. ಈ ಥರ ಕಷ್ಟ ಮೊದಲು ಕೊಟ್ಟು ಆಮೇಲೆ ಈ ಥರ ಪರಿವರ್ತನೆ ನಮ್ಮ ಜೀವನದಲ್ಲಿ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ನನಗೊಂದು ಟೈಮಿಗೆ ಅನಿಸಿತ್ತು, ನಾ ಇಷ್ಟೆಲ್ಲ ಭಕ್ತಿ ಮಾಡ್ತಿದ್ದೆ, ಇಷ್ಟೆಲ್ಲ ಮಾಡ್ತಿದ್ದೆ, ಆದರೆ ನನಗೆ ಹೆಲ್ತ್ ಒಳಗೆ, ಒಂದು ಹಣಕಾಸಿನ ಸಮಸ್ಯೆ ಒಳಗೆ, ಒಂದು ರಿಲೇಷನ್ಶಿಪ್ ಸಂಬಂಧದೊಳಗೆ ಈ ಥರ ನನಗೆ ಪರೀಕ್ಷೆ ಆಯಿತು, ಎಲ್ಲನೂ ಕಿತ್ಕೊಂಡೇ ಹೋಯ್ತಲ್ಲ ಭಗವಂತ, ಇದು ಏನಪ್ಪ ಅಗ್ನಿ ಪರೀಕ್ಷೆ. ನನ್ನವರೇ ನನಗೆ ಅಂದ್ರಲ್ಲ, ಇಷ್ಟೆಲ್ಲ ದೇವ್ರ ಮಾಡ್ತಿ, ದಿಂಡ್ರ ಮಾಡ್ತಿ, ಇಷ್ಟೆಲ್ಲ ದೇವ್ರ ಹತ್ತಿದ್ದು, ದೇವ್ರು ನಿನಗೆ ಈ ಪರಿಸ್ಥಿತಿಯಾಗಿ ಇಟ್ಟಾನಲ್ಲ ತಂದಾಕ್ರ. ಅವಾಗ ಒಂದು ಕ್ಷಣ ನಾವು ವಿಚಲಿತ ಆಗಿದ್ದೆ. ಆದರೆ ನಾನು ಗುರು ಇದು ಯಾಕೆ ಆಗ್ತದ ಅನ್ನೋಂಥದ್ದು ಹೇಳ್ದಾಕ್ರ ಅದ್ರ ತಕ್ಕಂಗೆ ನಾನು ನಡ್ಕೋತ ಹೋದೆ. ನಾನು ಏನು ಮಾಡಿದ್ದು ಮೊದಲು ಕೆಲಸ ಅಂದ್ರೆ ನನ್ನ ತನು ಮನ ಭಗವಂತನಿಗಾಗಿ ಕೊನೆವರೆಗೂ ಪವಿತ್ರವಾಗಿ ಇರಿಸ್ತೀನಿ. ಆ ಪಾರ್ವತಿ ಮಾತೆ ಥರ ಒಂದು ತಪಸ್ವಿ ಹೆಣ್ಣಾಗಿ, ಒಂದು ಶಿವಶಕ್ತಿ ಥರ ನಾನು ಈ ಸಮಾಜದಲ್ಲಿ ಬದುಕಿ ತೋರಿಸ್ತೀನಿ. ನಂದು ಏನಂತಾದ್ರೂ ಸೇವೆ ಆದ್ರೆ ಆ ಪಾರ್ವತಿ ಪರಮೇಶ್ವರಿಗೋಸ್ಕರ ಅಂತ ನಾನು ಒಂದು ಸಂಕಲ್ಪ ನೋಡೋದು. ನಾನು ಅದನ್ನು ಶುರು ಮಾಡ್ತಾ ಹೋದಾಕ್ರ ನನಗೆ ಅನುಭವಕ್ಕೆ ಒಂದು ಗೊತ್ತಾಯಿತು. ನನಗೆ ಆರೋಗ್ಯದಲ್ಲಿನೂ ನಾನು ಮತ್ತೆ ಪರಿವರ್ತನೆ ಮಾಡಿದ ಭಗವಂತ. ನನ್ನ ಹಣಕಾಸಿನಲ್ಲಿಯೂ ನನಗೆ ಪರಿವರ್ತನೆ ಮಾಡಿ ನನಗೆಲ್ಲ ಥರದಿಂದ ಅನುಕೂಲ ಮಾಡಿ ಕೊಟ್ಟಾನೆ ಇವಾಗ. ಆಮೇಲೆ ನನಗೆ ಸಂಬಂಧಗಳಂತೂ ಎಲ್ಲನೂ ಪರ್ಫೆಕ್ಟ್ ಆಗ್ಯದ. ಯಾಕಂದ್ರೆ ಸಂಬಂಧಗಳ ಜೊತೆ ನಾ ಯಾವತ್ತೂ ಮೊದಲಾದರೂ ಅಟ್ಯಾಚ್ಮೆಂಟ್ ಇದ್ದಿದ್ದಿಲ್ಲ. ನಾ ಯಾವಾಗಲೂ ನನ್ನ ಕೆಲಸ ಆಯಿತು, ನನ್ನ ಜ್ಞಾನ ಆಯಿತು, ನನ್ನ ಭಕ್ತಿ ಆಯಿತು, ನನ್ನ ತಾಯಿ ತಂದೆ ಕೊಟ್ಟಿರುವಂಥ ಒಂದು ಪ್ರೇಮದ ಅನುಭವ ಆಯಿತು. ಈ ಥರ ನಾ ಮಾಡ್ಕೋತ ಅದರಲ್ಲೇ ನಾನು ದಿನ ಕಳೀತಾ ಇದ್ದೆ. ಇನ್ನು ಸಂಬಂಧಗಳಲ್ಲಿ ಜಾಸ್ತಿ ನನಗೆ ಕೊರತೆ ಇದ್ದಿದ್ದಿಲ್ಲ. ನಾ ಯಾವಾಗಲೂ ಅವಾಯ್ಡ್ ಮಾಡ್ಕೋತ ಹೋಗೀನಿ. ಇನ್ನೊಂದು ನಾನು ನಿಮಗೊಂದು ಮಾತು ಹೇಳಬೇಕಂದ್ರೆ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಆಗಿ ಅತಿಯಾಗಿ ಇಟ್ಕೋಬಾರ್ದು. ನಮ್ಮ ಕರ್ತವ್ಯ ಆಗಲಿ, ನಮ್ಮದೊಂದು ದೇವ್ರು ಕೊಟ್ಟಿರುವಂಥ ಈ ಜೀವನ ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮಾಡ್ಕೊಳ್ಳೋದ್ರಾಗ ಭಾಳ ಬೆಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೆಲವ್ರು ಏನು ಮಾಡ್ತಾರೆ, ಸಂಬಂಧಿಗಳ ಜೊತೆ ತೋರಿಸಿ ಜೀವನ ಮಾಡೋಕ್ಕೆ ಹೋಗ್ತಾರೆ. ಅದೇ ಒಂದು ದಿವಸ ಸಂಬಂಧಿಗಳೇ ಅವ್ರಿಗೆ ಯಾವ ಪರಿಸ್ಥಿತಿ ಇಡ್ತಾರಂದ್ರೆ ಕೂತು ಅಳಬೇಕು ಅವರು. ಆ ಥರ ಪರಿಸ್ಥಿತಿಗೆ ಸಂಬಂಧಿಗಳು ತಂದು ಇಡ್ತಾರೆ. ಯಾವುದೇ ಆಗಲಿ ಸಂಬಂಧ ಇಟ್ಕೋಬೇಡ ಅಂತಲ್ಲ, ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು. ನಮ್ಮ ಜೀವನನೇ ಅವರೇ ಅಂತ ಆಗಿರಬಾರ್ದು. ನಮ್ಮ ಜೀವನ ಆ ಪರಮಾತ್ಮ, ಆ ಭಗವಂತ, ಆ ಪಾರ್ವತಿ ಪರಮೇಶ್ವರ ಅವರೇ ನಮ್ಮ ಲೈಫ್ ಅಂತ ತಿಳ್ಕೊಂಡು ನಾವು ಪ್ರತಿಯೊಂದು ಕರ್ಮದಾಗ ಭಗವಂತನ ಕಾಣಬೇಕು. ನಾವು ಮಾಡೋಂಥ ಕೆಲಸ ಪ್ರತಿಯೊಂದು ದೇವರಿಗೆ ಸಮರ್ಪಣೆ ಆಗ್ತದಂತ ತಿಳ್ಕೊಂಡು ಮಾಡ್ಕೋತ ನಾವು ಹೋದೀವಿ ಅಂದ್ರೆ ಭಾಳನೇ ಅನುಕೂಲ ಆಗ್ತದಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಪಾರ್ವತಿ ಪರಮೇಶ್ವರ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಕೊಡಲಿ ಈ ಒಂದು ನಾಳೆ ಶ್ರಾವಣ ಮಾಸದಾಗ. ಅದಕ್ಕೆ ನಮಗೆ
ಪಡ್ಕೊಳಕ್ಕೂ ನಮ್ಮಲ್ಲಿ ಇಚ್ಛೆ ಇರಬೇಕು. ಇಚ್ಛೆ ಇತ್ತು ಅಂದ್ರೆ ನಮ್ಮ ಜೀವನದಾಗ ನಾವು ಎಲ್ಲನೂ ಏನು ಬೇಡ್ತೀವೋ ಅದೆಲ್ಲ ಸಿಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.